ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಕುಕ್ ವಿತ್ ಸೃಜ್ನಿ. ನಾನು ಈ ದಿವಸ ನಿಮಗೆ ಟೇಸ್ಟಿಯಾಗಿರೋ ಎಣ್ಣೆ ಬದನೆಕಾಯಿ ತೋರಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿ ಅಂತೂ ತುಂಬಾ ಸೂಪರ್ ಆಗಿರುತ್ತೆ. ಚಿಕನ್ ಮಟನ್ ತಿಂದೇ ಇರೋರು ಈ ರೀತಿ ಮಾಡ್ಕೊಂಡು ತಿನ್ಬೋದು. ನಾನ್ ವೆಜ್ಗಿಂತ ಟೇಸ್ಟ್ಗೆ ಏನು ಕಮ್ಮಿ ಇಲ್ಲ ಈ ರೆಸಿಪಿ. ಇದನ್ನು ಅನ್ನ, ಮುದ್ದೆ, ಅಕ್ಕಿ ರೊಟ್ಟಿ, ಚಪಾತಿ, ದೋಸೆ ಎಲ್ಲದರ ಜೊತೆನೂ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈಗ ಎಣ್ಣೆ ಬದನೆಕಾಯಿ ಮಾಡೋದು ಹೇಗೆ ಅಂತ ನೋಡೋಣವಾ. ಫಸ್ಟ್ ನಾನಿಲ್ಲಿ ಮಸಾಲೆಗೆ ರುಬ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ತುರಿದಿಟ್ಕೊಂಡಿರೋ ಕೊಬ್ಬರಿ ಅರ್ಧ ಕಪ್, ಹುರಿದಿಟ್ಕೊಂಡಿರೋ ಕಡಲೆ ಬೀಜ 2-3 ಸ್ಪೂನ್ ಸಿಪ್ಪೆ ಸಮೇತ ಹಾಕ್ಕೊತಾ ಇದ್ದೀನಿ. ಕಡಲೆಪಪ್ಪು 1 ಸ್ಪೂನ್, ಬೆಳ್ಳುಳ್ಳಿ 6 ಎಸ್ಲು, ಧನಿಯಾ ಪುಡಿ 2 ಸ್ಪೂನ್, 1.5 ಸ್ಪೂನ್ ಅಚ್ಕಾರದ ಪುಡಿ, 1/4 ಸ್ಪೂನ್ಗಿಂತೂ ಕಡಿಮೆ ಅರಿಶಿನ ಪುಡಿ, ಲವಂಗ 3, ಅರ್ಧ ಸ್ಪೂನ್ ಕಲ್ಲುಪ್ಪು ಹಾಕ್ಕೊಂಡು ಇದನ್ನೆಲ್ಲ ನುಣ್ಣಗೆ ರುಬ್ಕೊಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಸುತ್ತು ಇರೋದೆಲ್ಲ ತಿರುಗಿಸ್ಕೊಡ್ಬೇಕು. ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಸಹ ರುಬ್ಕೊಬೇಕು. ಆದಷ್ಟು ಜಾಸ್ತಿ ನೀರು ಹಾಕ್ದೇನೆ ರುಬ್ಕೊಳ್ಳಿ. ಒಂದು ವೇಳೆ ಕೊತ್ತಂಬರಿ ಸೊಪ್ಪು ಜಾರ್ಗೆ ಸಿಗ್ತಾ ಇಲ್ಲ ಅಂತಂದರೆ ಆಗ ಒಂಚೂರು ನೀರು ಹಾಕ್ಕೊಳ್ಳಿ. ಈ ರೀತಿ ರುಬ್ಕೊಂಡು ಪಕ್ಕಕ್ಕಿಟ್ಕೊಳ್ಳೋಣ. ಹತ್ರ ಒಂದು ಅರ್ಧ kg ಆಗೋಷ್ಟು ಬದನೆಕಾಯಿ ತಗೊಂಡು ತೊಳೆದಿಟ್ಕೊಳ್ತಾ ಇದ್ದೀನಿ. ತೊಳೆದಾದ್ಮೇಲೆ ಬದನೆಕಾಯಿನ ಒಂದೊಂದಾಗಿ ತಗೊಂಡು ಸೈಡಲ್ಲಿ ಕಪ್ಪಗಾಗಿರುತ್ತಲ್ವ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಈ ರೆಸಿಪಿಗೆ ಆದಷ್ಟು ನೀವು ಫ್ರೆಶ್ ಆಗಿರೋ ಬದನೆಕಾಯೇ ತಗೊಳ್ಳಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬದನೆಕಾಯಿನ ಈ ರೀತಿ 4 ಪೀಸ್ ಕಟ್ ಮಾಡಿ ಮತ್ತು ಜುಟ್ಟಿರೋ ತನಕ ಮಾತ್ರ ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡಾದ್ಮೇಲೆ ಉಳ್ಕಿದೆಯೋ ಇಲ್ವೋ ಅಂತೇಳಿ ಒಂದ್ಸರಿ ಚೆಕ್ ಮಾಡಿಕೊಂಡು ಪಕ್ಕಕ್ಕಿಟ್ಕೊಳ್ಳಿ. ಕೈಯಲ್ಲೇ ಕಟ್ ಮಾಡ್ಕೊಳ್ಳೋದ್ರಿಂದ ಮತ್ತು ಚಾಕು ಏನಾದರೂ ತೀರಾ ಶಾರ್ಪ್ ಇದ್ದರೆ ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ. ಬೀಜ ಬಲ್ತಿರಬಾರ್ದು. ಈ ರೀತಿ ಎಳೆ ಬದನೆಕಾಯಿ ತಗೊಬೇಕು. ಕಟ್ ಮಾಡ್ಕೊಂಡಾದ್ಮೇಲೆ 1 ಸ್ಪೂನಿಂದ ರುಬ್ಬಿಟ್ಕೊಂಡಿರೋ ಮಸಾಲೆನ ಸ್ಟಫ್ ಮಾಡ್ಕೊಬೇಕು. ಮಸಾಲೆ ಗಟ್ಟಿ ಇದ್ರೂ ಪರವಾಗಿಲ್ಲ, ಇದಕ್ಕಿಂತ ನೀರಾಗಿರಬಾರ್ದು, ಯಾಕಂದರೆ ಬದನೆಕಾಯಿ ಒಳಗೆ ಮಸಾಲೆ ನಿಲ್ಲೋದಿಲ್ಲ. ಈ ರೀತಿ ಎಲ್ಲ ಬದನೆಕಾಯಿಗೂ ಮಸಾಲೆನ ಸ್ಟಫ್ ಮಾಡಿಟ್ಕೊಬೇಕು. ಸ್ಟವ್ ಹಚ್ಚಿ ಪ್ಯಾನ್ ಇಟ್ಟು ಒಂದು ಅರ್ಧ ಕಪ್ಪಿಂದ 3/4 ಕಪ್ ಆಗೋಷ್ಟು ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿ, ಸಾಸಿವೆ ಸಿಡ್ದಾದ್ಮೇಲೆ ಕಟ್ ಮಾಡಿಟ್ಕೊಂಡಿರೋ ಒಂದು ಈರುಳ್ಳಿ ಹಾಕಿ ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಸ್ಟವ್ನ ಸಿಮ್ಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ದೊಡ್ಡ ಬದನೆಕಾಯಿ ತೊಗೊಂಡಿರೋದ್ರಿಂದ ಪ್ಯಾನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಅದೇ ಏನಾದರೂ ನೀವು ಚಿಕ್ಕ ಬದನೆಕಾಯಿ ತೊಗೊಂಡ್ರೆ ಅದನ್ನು ಬಾಣಲಿನಲ್ಲೇ ಮಾಡ್ಕೊಬೋದು. ಯಾಕಂದರೆ ಬದನೆಕಾಯಿ ಜುಟ್ಟು ಬಾಣಲಿನಲ್ಲಿ ಬೇಯಿಸಿದಾಗ ಸರಿಯಾಗಿ ಬೇಯೋದಿಲ್ಲ. ಅದೇ ಪ್ಯಾನ್ನಲ್ಲಿ ಆದರೆ ಚೆನ್ನಾಗಿ ಬೆಂದ್ಬಿಡುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಹಸಿ ಹಸಿ ಇರೋಲ್ಲ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆದಮೇಲೆ ಕರಿಬೇವು ಹಾಕಿ ಮತ್ತು ಕಟ್ ಮಾಡಿಟ್ಕೊಂಡಿರೋ 2 ಟೊಮೆಟೊನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಎಣ್ಣೆ ಬದನೆಕಾಯಿ ಜಾಸ್ತಿ ಬೇಕು ಅಂತಂದರೆ ಬದನೆಕಾಯಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಇಂಗ್ರೀಡಿಯೆಂಟ್ಸ್ ಎಲ್ಲ ಡಬಲ್ ಹಾಕ್ಕೊಳ್ಳಿ. ನಾನು ಆವಾಗಲೇ ಮಸಾಲೆ ರುಬ್ಬೋದಕ್ಕೆ ಅರ್ಧ ಸ್ಪೂನ್ ಕಲ್ಲುಪ್ಪು ಹಾಕ್ಕೊಂಡಿದ್ದೆ. ಉಳಿದಿರೋ ಉಪ್ಪನ್ನ ಇಲ್ಲಿ ಹಾಕ್ಕೊಂಡು ಟೊಮೆಟೊ ಬೇಯೋವರೆಗೂ ತಿರುಗಿಸ್ಕೊಡ್ತಾ ಇರ್ರಿ. ಇದನ್ನು ಕುದಿಸಿಟ್ರೆ 2-3 ದಿವಸ ತಿನ್ಬೋದು.
ಫ್ರಿಜ್ಜಲ್ಲಾದರೂ ಇಡ್ಬೋದು, ಇಲ್ಲ ಅಂತಂದರೆ ಹೊರಗಡೆ ಆದರೂ ಕುದಿಸಿ ಇಡ್ಬೋದು. ಮಸಾಲೆ ಸ್ಟಫ್ ಮಾಡಿಟ್ಕೊಂಡಿರೋ ಬದನೆಕಾಯಿನ ಪ್ಯಾನ್ಗೆ ಹಾಕಿ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಬೇಕು. ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ ಜಾರ್ ತೊಳೆದಿರೋ ನೀರನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡಿ. ಈ ಎಣ್ಣೆ ಬದನೆಕಾಯಿಗೆ ಆದಷ್ಟು ನೀವು ನೀರನ್ನ ಕಡಿಮೆನೇ ಹಾಕ್ಕೊಬೇಕು. ನಿಧಾನಕ್ಕೆ ಈ ರೀತಿ ತಿರುಗಿಸ್ಕೊಟ್ಟು ಉಪ್ಪು ಟೇಸ್ಟ್ ನೋಡಿ, ಬೇಕಿದ್ರೆ ಉಪ್ಪು ಹಾಕ್ಕೊಳ್ಳಿ. ಚಿಕ್ಕ ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ತಗೊಂಡು ಅದನ್ನು ಕಿವುಚಿ ಜ್ಯೂಸ್ ಮಾಡಿ ಹಾಕ್ಕೊಬೇಕು. ಹುಣಸೆಹಣ್ಣು ಜ್ಯೂಸ್ ಹಾಕ್ಕೊಂಡಾದ್ಮೇಲೆ ಒಂದ್ಸರಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಸಿಮ್ಮಲ್ಲಿಟ್ಟು ಒಂದು 20 ನಿಮಿಷ ಬೇಯಿಸ್ಕೊಬೇಕು. ನಾನು ಯಾಕೆ ಹೈ ಫ್ಲೇಮಲ್ಲಿಟ್ಟು ವಿಸಿಲ್ ಕೂಗಿಸಿಲ್ಲ ಅಂತಂದರೆ ಮಸಾಲೆ ತಳ ಹಿಡಿದು ಸೀದೋಗ್ಬಿಡುತ್ತೆ. ಅದಕ್ಕೆ ಸಿಮ್ಮಲ್ಲೇ ಇಟ್ಟು ಒಂದು 20 ನಿಮಿಷ ಬೇಯಿಸ್ಕೊಂಡ್ರೆ ಎಲ್ಲ ಬೆಂದಿರುತ್ತೆ. ಅದಕ್ಕೋಸ್ಕರ 20 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಸ್ಟವ್ ಆಫ್ ಮಾಡಿ ಹಾಗೆ ಒಂದು 10 ನಿಮಿಷ ಬಿಟ್ಬಿಡಿ. ಆಮೇಲೆ ಪ್ರೆಷರೆಲ್ಲ ಹೋದ್ಮೇಲೆ ಲಿಡ್ ಓಪನ್ ಮಾಡಿ ನೋಡಬೇಕು. ಈಗ ಒಂದ್ಸರಿ ತಿರುಗಿಸ್ಕೊಡ್ಬೇಕು. ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಎಣ್ಣೆ ಬದನೆಕಾಯಿ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಣ್ಣೆ ಬದನೆಕಾಯಿ ಮಾಡೋದು ಹೇಗೆ ಅಂತಂದ್ಬಿಟ್ಟು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಇನ್ನೊಂದು ರೆಸಿಪಿ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.